ಮೇಲುಕೋಟೆ ಉತ್ಸವದಲ್ಲಿ ದಲಿತರಿಗಿಲ್ಲ ಆಹ್ವಾನ. ಬಂಗಾರದ ಪಲ್ಲಕ್ಕಿ ಉತ್ಸವಕ್ಕೆ ಹರಿಜನರಿಗಿಲ್ಲ ಪ್ರವೇಶ. ನಿರ್ಲಕ್ಷ್ಯಕ್ಕೆ ದಲಿತ ಸಮುದಾಯ ಬೇಸರವನ್ನು ವ್ಯಕ್ತಪಡಿಸಿದೆ. ಮಂಡ್ಯದ ಪಾಂಡವಪುರದ ಮೇಲುಕೋಟೆ ಕ್ಷೇತ್ರ ಸಾವಿರಾರು ವರ್ಷಗಳಿಂದ ಬಂಗಾರ ಪಲ್ಲಕ್ಕಿ ಉತ್ಸವ ನಡೆಯುತ್ತಲೇ ಬಂದಿದೆ. ಅಲ್ಲಿ ಹಿಂದೆ ದಲಿತ ಸಮುದಾಯವೇ ನಿಂತು ಮಾಡ್ತಾ ಇದ್ದಂತ ಉತ್ಸವ ಅದು. ವೈರಮುಡಿ ಬ್ರಹ್ಮೋತ್ಸವದ 7ನೇ ದಿನ ನಡೆಯುವಂತ ಉತ್ಸವ. ಸಮುದಾಯಗಳ ಸಾಮರಸ್ಯಕ್ಕಾಗಿ ಮಾಡ್ತಾ ಇದ್ದಂತ ಪಲ್ಲಕ್ಕಿ ಉತ್ಸವ ಇತ್ತೀಚೆಗೆ ಆಹ್ವಾನವೂ ಇಲ್ಲ, ಆಹ್ವಾನ ಪತ್ರಿಕೆಯೂ ಇಲ್ಲ ಅಂತ ಬೇಸರವನ್ನ ಅವರು ಹಾಕಿರೋದು. ಮಂಡ್ಯ ಜಿಲ್ಲಾಧಿಕಾರಿಗೆ ದೂರು ನೀಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಈಗ ಇದೆಲ್ಲ ಯಾಕೆ ಗೊತ್ತಿಲ್ಲ, ಯಾಕೆ ಈ ರೀತಿಯಾಗಿ ಮಾಡಿದ್ದಾರೆ, ಯಾಕೆ ಅವರಿಗೆ ಪ್ರವೇಶವನ್ನ ನಿರಾಕರಿಸಿದ್ದಾರೆ, ಅವರಿಗೆ ಆಹ್ವಾನ ಪತ್ರಿಕೆಯನ್ನ ಕೊಟ್ಟಿಲ್ಲ, ಅವರನ್ನು ಯಾಕೆ ಕರೆದಿಲ್ಲ, ಇದೆಲ್ಲದರ ಬಗ್ಗೆ ಅಲ್ಲಿಯವರೇ ಉತ್ತರವನ್ನ ಕೊಡಬೇಕಾಗಿದೆ. ಈಗ ನೂರಾರು ವರ್ಷ ಇತಿಹಾಸ ಇರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮೇಲುಕೋಟೆಯಲ್ಲಿ ನಮ್ಮ ಸಮುದಾಯದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷವಾಗಿ ಪಲ್ಲಕ್ಕಿ ಉತ್ಸವ ನಿರಂತರವಾಗಿ ಸಾಗ್ತಾ ಬರ್ತಾ ಇದೆ. ಕಳೆದ ವರ್ಷ ಮತ್ತು ಈ ವರ್ಷ ಬಹಳ ತುಂಬಾ ನೆಗ್ಲಿಜೆನ್ಸಿ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ದೇವಸ್ಥಾನದ ಆಡಳಿತ ಮಂಡಳಿ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಅದೇನು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ನಾವು ಜಿಲ್ಲಾಧಿಕಾರಿಗೆ ದೂರು ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಕೂಡ ಮಾಡಿದ್ವಿ. ನಮ್ಗೆ ಪ್ರತಿ ಸಾರಿನೂ ಕೂಡ 8 ಗಂಟೆಗೆ ದೇವರನ್ನ ಕೊಡ್ತಿದ್ರು, 9:15ಗೆ ದೇವರನ್ನ ನಮ್ಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಯಾರ್ದು ಜವಾಬ್ದಾರಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ನಮ್ಗೆ ಪ್ರತಿ ವರ್ಷನೂ ಕೂಡ ಆಹ್ವಾನ ಪತ್ರಿಕೆ ನಮ್ಮ ಅಸೋಕ್ರಮ್ ಸಂಸ್ಥೆಗೆ ಬರ್ತಾ ಇತ್ತು. ಇನ್ವಿಟೇಷನ್ ಹೆಸರಿದೆ, ಆದ್ರೆ ಆಹ್ವಾನ ಪತ್ರಿಕೆ ನಮ್ಗೆ ತಲುಪ್ತಿರ್ತಕ್ಕಂಥದ್ದು ಬಹಳ ಬೇಸರ ಸಂಗತಿ. ಇದನ್ನ ನಾನು ಖಂಡಿಸ್ತೀನಿ. ಮುಂದಿನ ವರ್ಷ ಇದೇ ರೀತಿ ಆದ್ರೆ ನಾನು ಹೋರಾಟದ ಮೂಲಕ ನನ್ನ ಸಮುದಾಯಕ್ಕೆ ನಾನು ಯಾವ ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥದ್ದನ್ನ ನನಗೆ ಹೋರಾಟನೇ ಅಂತಿಮ ಅಂತಕ್ಕಂಥ ತೀರ್ಮಾನ ಮಾಡಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠರು ಮತ್ತು ಆಡಳಿತ ಮಂಡಳಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಅಂತಕ್ಕಂಥದ್ದು ನಾನು ಮನವಿಯನ್ನು ಕೂಡ ಮಾಡ್ತೇನೆ. 15 ದಿನಗಳ ಹಿಂದೆ ಅಧಿಕಾರಿಗಳಿಗೆ, ಆಡಳಿತ ಮಂಡಳಿಗೆ ಪತ್ರವನ್ನು ಕೊಟ್ಟು ನಮಗೆ ಇಲ್ಲಿನ ಆಹ್ವಾನ ಪತ್ರಿಕೆಯನ್ನು ಕೊಡಿ ಅಂತ ಕೇಳಿದ್ರು. ನಮಗೆ ಯಾವುದೇ ಆಹ್ವಾನ ಪತ್ರಿಕೆಯನ್ನು ನಮ್ಮ ಸಂಸ್ಥೆ ತಲುಪಿಸಿಲ್ಲ. ಆದ್ರೆ ರಾಮಾನುಜರ ಕಾಲದಿಂದ ನಮ್ಮ ಪೂರ್ವಿಕರು ನೂರಾರು ವರ್ಷಗಳಿಂದ ಈ ಸೇವೆನ ಮಾಡಿಕೊಂಡು ಇವತ್ತಿನ ಬಂಗಾರ ಪಲ್ಲಕ್ಕಿ ಉತ್ಸವನ ನಡೆಸ್ಕೊಂಡು ಬರ್ತಾ ಇರ್ತಾರೆ. ಆದ್ರೆ ಈ ಪಲ್ಲಕ್ಕಿ ಉತ್ಸವಕ್ಕೆ ಯಾವುದೇ ಸರ್ಕಾರಿ ಅಧಿಕಾರಿಗಳು ಇರುವುದಿಲ್ಲ. ಮತ್ತೆ ನಮಗೆ ಯಾವುದೇ ರೀತಿ ಸ್ಪಂದನೆ ಇಲ್ಲ. ನಮ್ಗೆ ದೇವರನ್ನ ತುಂಬಾ ತಡವಾಗಿ ಕೊಡ್ತಾರೆ. ಆದ ಕಾರಣ ಇನ್ನು ಮುಂದಾದ್ರೂ ನಮ್ಗೆ ಸರಿಯಾದ ಸಮಯಕ್ಕೆ ದೇವರನ್ನ ಕೊಟ್ಟು ಆಮೇಲೆ ನಮ್ಗೆ ಆಹ್ವಾನ ಪತ್ರಿಕೆ ತಲುಪ್ತಾರೆ. ನಮ್ಮ ಜನಾಂಗಕ್ಕೆ ಎಲ್ಲರೂ ಹೇಳ್ಕೊಂಡು ಇನ್ನೂ ಜನಗಳಿಗೆ ಬೇಗನೆ ನಾವು ಮುಂಚೂಣಿಗೆ ತಂದು ಇಲ್ಲಿ ತೋರಿಸ್ಬೋದು. ಉತ್ಸವನ ಇನ್ನೂ ಅದ್ದೂರಿಯಾಗಿ ಮಾಡ್ಬೋದು. ಅದಕ್ಕೆ ಸರ್ಕಾರಗಳು ನಮ್ಗೆ ಸಹಕಾರ